ಪ್ರತಿದಿನ ಧೂಳು ತಿನ್ನೋ ಜೀವನ. ಮಣ್ಣು ಕಲ್ಲಿನ ಧೂಳು ಧುತ್ತೆಂದು ಮೂಗಿಗೆ ಬಡಿಯತ್ತೆ. ಎಸ್, ಕಳೆದ 5 ವರ್ಷಗಳ ಹಿಂದೆಯೇ ಕಾಮಗಾರಿ ಆರಂಭಿಸಿದ್ದಾರೆ. ಆದರೆ ಈಗ ಇಡೀ ರಸ್ತೆಯನ್ನ ಅಗೆದು ಹಾಕಿ ಕೆಲಸ ಸ್ಟಾಪ್ ಮಾಡಿದ್ದಾರೆ. ಇನ್ನು ಹಳೆ ರಸ್ತೆ 6 ಮೀಟರ್ ಇತ್ತು, ಅದನ್ನ 10 ಮೀಟರ್ಗೆ ಅಗಲಿಸೋದಕ್ಕೆ ರಸ್ತೆಯನ್ನ ಸಂಪೂರ್ಣ ಕಿತ್ತಾಕಿದ್ದಾರೆ. ಸದ್ಯ ಈಗ ಅಲ್ಲಿ ರಸ್ತೆನೇ ಇಲ್ಲ, ಜೊತೆಗೆ ಅಲ್ಲಲ್ಲಿ ಬಾರ್ಡರ್ಸ್ ಕಲ್ಲುಗಳನ್ನ ಹಾಕಿದ್ದಾರೆ. ಹೀಗಾಗಿ ಮಣ್ಣಿನ ಧೂಳಿನ ಜೊತೆ ಕಲ್ಲಿನ ಧೂಳು ಮಿಶ್ರಣವಾಗಿ ಮೂಗಿಗೆ ಧುತ್ತೆಂದು ಬಡಿಯುತ್ತೆ. 1 ದಿನವೋ 2 ದಿನವೋ ಸಹಿಸ್ಕೊಳ್ಬೋದು, ಆದ್ರೆ ವರ್ಷ ಪೂರ್ತಿ ಇದೇ ಕಥೆ ಆಗೋದ್ರೆ? ರೋಗ ಹರಡುವ ರಸ್ತೆ, ಚಿಕಿತ್ಸೆ ಇಲ್ಲ, ಯಾಕಂದ್ರೆ ಆಸ್ಪತ್ರೆ ಇಲ್ಲ. ಈ ರಸ್ತೆ ಮೇಲೆ ಓಡಾಡೋದೇ ಒಂದು ಸಾಹಸ. ಧೂಳಿನಿಂದ ಎದುರು ಬರುವ ವಾಹನವೇ ಕಾಣಿಸೋದಿಲ್ಲ. ಒಂದು ಕ್ಷಣ ಕೇರ್ಲೆಸ್ ಮಾಡಿದ್ರೂ ಅಪಘಾತ ಕಟ್ಟಿಟ್ಟ ಬುತ್ತಿ. ಇನ್ನೊಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಈ ಧೂಳಿನಿಂದ ಮಕ್ಕಳು, ವೃದ್ಧರು, ರೋಗಿಗಳು ಎಲ್ಲರ ಆರೋಗ್ಯ ಹದಗೆಡ್ತಾ ಇದೆ. ಕೆಮ್ಮು, ಉಸಿರಾಟದ ತೊಂದರೆ, ಕಣ್ಣಿನ ಉರಿ, ಅಸ್ತಮಾದಂತಹ ಕಾಯಿಲೆ ಕಾಣಿಸ್ಕೊಂಡು ಆಸ್ಪತ್ರೆ ಸೇರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಂತ ಉತ್ತರ ಕನ್ನಡದಲ್ಲಿ ಒಂದಾದ್ರೂ ನೆಟ್ಟಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೆಯಾ? ನಮ್ಮ ರಾಜಕಾರಣಿಗಳು ಜಿಲ್ಲೆಗೆ ಆಸ್ಪತ್ರೆ ಬರದಂತೆ ವ್ಯವಸ್ಥಿತವಾಗಿ ನೋಡ್ಕೊಂಡಿದ್ದಾರೆ. ಹೊಡಿರಿ ಚಪ್ಪಾಳೆ, ಇದು ನಮ್ಮ ದೇಶ, ಇದು ನಮ್ಮ ಜಿಲ್ಲೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ.